ರಾಜ್ಯ ಬಿಜೆಪಿಯಲ್ಲಿ ಬಣಗಳ ಬಡಿದಾಟದ ನಡುವೆ ಬಿಸಿ ಬಿಸಿ ರೆಬಲ್ಗಳ ಹೋರಾಟಗಳು ಆಗ್ತಾ ಇದೆ. ಇವೆಲ್ಲದರ ನಡುವೆ ವಿಜಯೇಂದ್ರ ವಿರುದ್ಧ ಮೂವರು ಬಿಜೆಪಿಯ ನಾಯಕರು ಈಗ ಹೋರಾಟ ಮಾಡ್ತಿದ್ದಾರೆ. ಹಾಗಾದ್ರೆ ಆ ಮೂವರು ನಾಯಕರು ಯಾರ್ಯಾರು? ಸ್ವಪಕ್ಷದ ವಿರುದ್ಧವೇ ಫುಲ್ ರಾಂಗ್ ಆಗಿದ್ದಾರಂತೆ. ಹಾಗಾದ್ರೆ ಏನದು ಅಂತೀರಾ? ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ನೋಡಿ ಬರೋಣ. ವಿಜಯೇಂದ್ರ ವಿರುದ್ಧ ನಿಂತ ಮೂವರು ಬಿಜೆಪಿ ಶಾಸಕರು ಒಂದು ಕಾಲದಲ್ಲಿ ಯಡಿಯೂರಪ್ಪಗೆ ಆಪ್ತರಾಗಿದ್ದಂತಹ ಶಾಸಕರು ನೋಡಿ. ಕಾಲ ಬದಲಾದಂತೆ ಬಿಎಸ್ವೈ ಫ್ಯಾಮಿಲಿ ವಿರುದ್ಧವೇ ಹೋರಾಟವನ್ನ ಶುರು ಮಾಡಿಕೊಂಡಿದ್ದಾರೆ. ಬಿಎಸ್ವೈ ವಿರುದ್ಧ ನಿಂತ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಇನ್ನು ಬಿಪಿ ಹರೀಶ್, ವಿಜಯೇಂದ್ರ ವಿರುದ್ಧ ಹೋರಾಟಕ್ಕೆ ನಾಂದಿ ಹಾಡಿದ್ದೇ ಈ ಮೂವರು. ಒಂದು ಕಾಲದಲ್ಲಿ ಯಡಿಯೂರಪ್ಪಗೆ ಆಪ್ತರಾಗಿದ್ದಂತಹ ಬಿಪಿ ಹರೀಶ್ ಅವರು. ಇನ್ನು ಬಿಪಿ ಹರೀಶ್ ಹರಿಹರ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಶಾಸಕ. ಬಿಎಸ್ ಯಡಿಯೂರಪ್ಪ ಮೂಲಕವಾಗಿ ಟಿಕೆಟ್ ಅನ್ನ ಪಡೆದು ಹರೀಶ್ ಅವರು ಬಂದಿದ್ರು. ಆದ್ರೆ ಈಗ ಬಿಎಸ್ವೈ ಮತ್ತು ಅವರ ಪುತ್ರನ ವಿರುದ್ಧವೇ ಬಿಪಿ ಹರೀಶ್ ಹೋರಾಟವನ್ನ ಶುರು ಮಾಡಿಕೊಂಡಿದ್ದಾರೆ. ಇನ್ನು ರಮೇಶ್ ಜಾರಕಿಹೊಳಿಯನ್ನ ಬಿಜೆಪಿಗೆ ಕರೆ ತಂದಿದ್ದೆ ಬಿಎಸ್ವೈ. ಯಡಿಯೂರಪ್ಪ ಇದ್ದಲೇ ಮಂತ್ರಿಯೂ ಆಗಿದ್ರು ರಮೇಶ್ ಜಾರಕಿಹೊಳಿ. ಆದ್ರೆ ಈಗ ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧವೇ ಸಾಹುಕಾರ್ ವಾರ್ ಅನ್ನ ಶುರು ಮಾಡಿಕೊಂಡಿದ್ದಾರೆ. ಬಿಎಸ್ ಯಡಿಯೂರಪ್ಪ ಫ್ಯಾಮಿಲಿ ಪಾಲಿಗೆ ಆಪ್ತರೇ ಈಗ ಮುಳ್ಳಾಗಿಬಿಟ್ಟಿದ್ದಾರೆ. ವಿಜಯೇಂದ್ರ ವಿರುದ್ಧ ನಿಂತ ಮೂವರು ಬಿಜೆಪಿ ಶಾಸಕರು. ಆದ್ರೆ ವಿಪರ್ಯಾಸ ಏನಂತ ಅಂದ್ರೆ, ಈ ಮೂವರು ಶಾಸಕರು ಒಂದು ಕಾಲದಲ್ಲಿ ಯಡಿಯೂರಪ್ಪನವರಿಗೆ ಭಾರಿ ಆಪ್ತರಾಗಿದ್ರು. ಆದ್ರೆ ಈ ಮೂರು ಬಿಜೆಪಿ ನಾಯಕರೇ ಈಗ ಮಗ್ಗಲಲ್ಲಿ ಮುಳ್ಳಾಗಿಬಿಟ್ಟಿದ್ದಾರೆ. ಒಂದು ರೀತಿಯಾಗಿ ಬಿಸಿ ತುಪ್ಪದಂತೆ ಆಗ್ಬಿಟ್ಟಿದ್ದಾರೆ. ಅತ್ತ ಹೈಕಮಾಂಡ್ಗೆ ಹೇಳಿದ್ರು ಕೂಡ ಏನೂ ಆಗ್ತಾ ಇಲ್ಲ. ಇನ್ನೊಂದೆಡೆ ಸ್ವಪಕ್ಷದ ನಾಯಕರೇ ಇವರು. ಹಾಗಾಗಿನೇ ಶಿಸ್ತು ಕ್ರಮ ಕೈಗೊಳ್ಳೋದ್ರಲ್ಲೂ ಕೂಡ ಬಿಜೆಪಿ ಸೈಲೆಂಟ್ ಆಗ್ತಾ ಇದೆ. ಇನ್ನು ಬಹಳ ಪ್ರಮುಖವಾಗಿ ಗಮನಿಸೋದಾದ್ರೆ, ವಿಜಯೇಂದ್ರ ವಿರುದ್ಧ ಹೋರಾಟಕ್ಕೆ ನಾಂದಿ ಹಾಡಿದ್ದೇ ಈ ಮೂವರು. ಒಂದು ಕಾಲದಲ್ಲಿ ಯಡಿಯೂರಪ್ಪಗೆ ಬಹಳ ಆಪ್ತರಾಗಿದ್ದಂಥವ್ರು. ಬಿಪಿ ಹರೀಶ್ ಹರಿಹರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ. ಯಡಿಯೂರಪ್ಪ ಅವರಿಂದಲೇ ಟಿಕೆಟ್ ಅನ್ನ ಪಡೆದು ಶಾಸಕರಾದಂಥವರು. ಇನ್ನು ರಮೇಶ್ ಜಾರಕಿಹೊಳಿ ಅವರನ್ನ ಬಿಎಸ್ವೈನೇ ಮಂತ್ರಿ ಮಾಡಿದ್ದು. ಆದ್ರೆ ಈಗ ಯತ್ನಾಳ್ ಸೇರಿ ಮೂವರ ತಂಡ ಏನಿದೆಯಲ್ಲ, ಬಿಎಸ್ವೈ ಅವರ ಫ್ಯಾಮಿಲಿಯ ವಿರುದ್ಧವೇ ಈಗ ನೆಗಿ ಕೆಂಡವಾಗುಬಿಟ್ಟಿದ್ದಾರೆ. ಬಿಎಸ್ವೈ ಫ್ಯಾಮಿಲಿ ವಿರುದ್ಧವೇ ಆಪ್ತರೇ ಮುಳ್ಳಾಗುಬಿಟ್ಟಿದ್ದಾರೆ.